ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗೆ ಅದರಿ? ಸೊ ಇವತ್ತಿನ ಡೇನ ನಾ ಕ್ಲೀನಿಂಗಿಂದನೇ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಅಮಾವಾಸ್ಯೆ ಇತ್ತಂತೇಳಿ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆತಂತೇಳಿ ಮಾಡತ್ತಿದ್ವಿ. ಟೈಮೇ ಇತ್ತು. ಟೈಮ್ ಇಲ್ಲ ಅಂತಂದ್ರೆ ಕೆಳಗಿಂದದು ಅಷ್ಟೇ ಕ್ಲೀನ್ ಮಾಡ್ಕೊಂಡಿರ್ತೀವಿ. ಟೈಮ್ ಇತ್ತಂತೇಳಿ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿರಾತಂತೇಳಿ ಮಾಡತ್ತಿದ್ನಿ ನಾನು. ಟೈಮ್ ಇದ್ದಾಗ ಒಂದು ಸಲ ಹಿಂಗೆ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಮುಗಿತೈತಿ. ಅಥವಾ ಕ್ಲೀನಿಂಗ್ ಮಾಡೇ ಆಮೇಲೆ ಜಳಕ ಮಾಡೇ ಪೂಜೆನೂ ಮಾಡೀನಿ. ನಾಷ್ಟಾ ಪ್ರಿಪೇರ್ ಮಾಡ್ರೆ ಆತಂಥೇಳಿ ನಾಷ್ಟಾ ಪ್ರಿಪೇರ್ ಮಾಡತ್ತಿದ್ನಿ. ನಾಷ್ಟಾಕ್ಕೆ ಏನಿಲ್ಲ, ದೋಸೆ ಮತ್ತು ಚಟ್ನಿ ಪಲ್ಯ ಮಾಡಿದ್ನಿ. ವಟಾಣಿ ಬಟಾಟಿದು ಹಾಕಿ ಪಲ್ಯ ಮಾಡಿದ್ವಿ. ಇತ್ತು ನಾಷ್ಟಾನೂ ಆತ, ಮಧ್ಯಾಹ್ನ ಊಟನೂ ಆತ. ಹಾಲು ಕಾಸಿಟ್ರೆ ಆತಂದು ಕಾಸಾತಿದ್ನಿ. ಹಾಲು ನೋಡ್ರಿ ಒಡೆದ ಬಿಟ್ಟಿದ್ವವ. ಸುಮ್ಮ ಯಾಕೆ ವೇಸ್ಟ್ ಮಾಡೋದು, ಅದನ್ನ ರಸಮಲೈ ಮಾಡ್ರೆ ಆತಂಥೇಳಿ ಆತ ನಿಮ್ಮ ಜೊತೆನೂ ಆ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಆತಂಥೇಳಿ ಮಾಡತ್ತಿದ್ನಿ. ನೋಡ್ರಿ, ಈಗ ಹಾಲು ನ್ಯಾಚುರಲಾಗೇನ ಒಡೆದಾವ. ಒಡೆದಿದ್ದ ಹಾಲನ್ನ ಒಂದು ಬಿಳಿ ಕಾಟನ್ ಬಟ್ಟೆ ತೊಗೊಂಡನು ನಾನು. ಅದ್ರೊಳಗೆ ಎಲ್ಲನೂ ನೀಟಾಗಿ ಹಿಂಡ್ಕೋಬೇಕು. ಸ್ವಲ್ಪನೂ ನೀರು ಇರಬಾರ್ದು. ಹಂಗದು ಒಂದು ಸ್ವಲ್ಪ ತಣ್ಣೀರು ಹಾಕೊಂಡು ಎಲ್ಲನೂ ಕ್ಲೀನಾಗಿ ಆಗೋಗತ್ತೆ ಹಿಂಡ್ಕೋಬೇಕು. ನೀರೆಲ್ಲ ಹೋಗೋ ಥರ ಹಿಂಡ್ಕೊಳತ್ತೀನಿ ನಾನು. ಅದು ಒಡೆದಿದ್ದ ಹಾಲು ಪೂರ್ತಿ ಗಟ್ಟಿ ಗಟ್ಟಿಯಾಗಿ ಬರಬೇಕು ಒಳಗೆ, ಹಂಗೆ ಹಿಂಡ್ಕೋಬೇಕು. ಈ ಥರ ಆಕತ್ತದ. ಮ್ಯಾಲೆ ಮತ್ತೆ ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಳತ್ತೀನಿ. ತಣ್ಣೀರು ಹಾಕ್ಕೊಂಡು ಹಿಂಡ್ಕೊಂಡು ಎಲ್ಲನೂ ನೀರು ಹೋದ್ಮ್ಯಾಗ ಒಂದು 15 ನಿಮಿಷ ಈ ಥರ ಕಟ್ಟೆ ಸೈಡ್ ಇಡ್ಬೇಕು. ಇನ್ನೂ ಒಂದು ಸ್ವಲ್ಪ ನೀರದು ಅನ್ಸಿರಂದ್ರೆ ಅದು ಎಲ್ಲ ಹಿಂಗೆ ಹೋಗಿಬಿಡ್ತದಂಥೇಳಿ 15 ನಿಮಿಷ ಆದ್ಮ್ಯಾಗ ನೋಡ್ರಿ ಹಿಂಗಾಗಿರ್ತದ. ಅದನ್ನು ತಗೊಂಡು ಒಂದು ಪ್ಲೇಟನ್ನು ತೊಗೊಂಡನಿ. ತೊಗೊಂಡು ಈ ಥರ ಎಲ್ಲ ಒಡೆದು ಅದನ್ನು ನಾದ್ಕೋಬೇಕು. ಅದರ ಹಚ್ಕಾರ ಚೆಂದಾಗೆ ನಾದ್ಕೋಬೇಕು. ಅದನ್ನ ಸ್ಮೂತ್ ಹಿಟ್ಟಿಂಗತೆ ಆಗ್ಬೇಕು. ಫಸ್ಟ್ ರವಾ ಥರ ಇರ್ತದ. ಫುಲ್ ಹಿಟ್ಟು ಥರ ನಾದ್ಕೋಬೇಕು. ಅದನ್ನು ನಾದ್ಕೊಂಡ್ಮ್ಯಾಗ ನೋಡ್ರಿ ಈ ಥರ ಒಂದು ಸ್ವಲ್ಪನೂ ಕ್ರ್ಯಾಕ್ ಇರಬಾರ್ದು. ಆ ಥರ ರೌಂಡ್ ಗತೆ ಮಾಡ್ಕೊಂಡು ಸ್ವಲ್ಪ ನಡಕ್ಕೆ ಹಿಂಗೆ ಹತ್ತಿಕ್ಕ್ಯಾರ ರಸಮಲೈ ಇರ್ತಲ್ಲ ಆ ಶೇಪಲ್ಲಿ ಮಾಡ್ಕೋಬೇಕು. ಈಗ 1 ಕಪ್ ಸಕ್ಕರೆಗೆ 3 ಕಪ್ ನೀರು ಹಾಕತ್ತೇನೆ ನಾನು. ಸಕ್ರೆ ಏನು ಪಾನಕ ಏನು ಬರೋದು ಬೇಡ. ಜಸ್ಟ್ ಸಕ್ರೆ ನೀರೊಳಗೆ ಕರಗಿದ್ರೆ ಸಾಕು. ಶಂಕರಪಾಳ್ಯಾಗ ಹೆಂಗೆ ತೊಗೋತೀವಲ್ಲ ನಾವು ಹಂಗೆ. ಸಕ್ರೆನ ನೀರೊಳಗೆ ಕಲಿಸ್ಕೊಂಡು ಈ ಥರ ಕೊತ ಕುದಿಯುವಾಗನ ಅವ್ನು ಮಾಡಿ ಇಟ್ಕೊಂಡಿರ್ತೀವಲ್ಲ ರೌಂಡ್ ಶೇಪ್ ರಸಮಲೈ, ಅವ್ನು ನೀರೊಳಗೆ ಹಾಕಬೇಕು. ಎಲ್ಲನೂ ತೆಗೆದು ನೀರೊಳಗೆ ಹಾಕತ್ತೀನಿ ನಾನು. ಒಂದು 3 ನಿಮಿಷ ಹಿಂಗೆ ಓಪನ್ ಇಟ್ಟನ ಕುದಿಸ್ಕೋಬೇಕು. ನೋಡ್ರಿ ಆ ಥರ ದೊಡ್ಡ ಆಗತ್ತಾವ ಉಪ್ಪಿಕಾರ. ಪೂರ್ತಿ ದೊಡ್ಡ ಆಗಿರ್ತಾವೆ. 3 ನಿಮಿಷ ಆದ್ಮ್ಯಾಗ ಒಂದು 8 ನಿಮಿಷ ಹೈ ಫ್ಲೇಮ್ ಒಳಗನ ಈ ಥರ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು. ಅವನ್ನ 8 ನಿಮಿಷ ಆದ್ಮ್ಯಾಗ ಒಂದು 8 ನಿಮಿಷ ಲೋ ಫ್ಲೇಮ್ ಒಳಗೆ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು. ಮುಂದಿನ ರೆಸಿಪಿನೂ ಶೂಟ್ ಮಾಡಿದ್ನಿ. ನಮ್ಮ ತೃಷು ಎಲ್ಲ ಡಿಲೀಟ್ ಮಾಡ್ಯಾಳ. ಈ ಥರ ಹಾಲು ತೊಗೊಂಡು ಅದ್ರಾಗ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಫುಡ್ ಕಲರ್ ಹಾಕ್ಬೇಕು. ಹಾಕಿ ಈ ಥರ ಕುದಿಸ್ಕ್ಯಾರ ಅದೆಲ್ಲ ಕುದ್ಮ್ಯಾಗ ರಸಮಲೈ ಅದ್ರೊಳಗೆ ಹಾಕಿಬಿಡೋದು ಅಷ್ಟೇ. ಒಂದು 15 ನಿಮಿಷ ಫ್ರಿಜ್ನಾಗಿಟ್ಟು ತಿಂದ್ರೆ ಮಸ್ತ್ ಹತ್ತತಿ. ಇಷ್ಟ ಐತೆ. ಹಾಯ್ ರೀ, ಈಗೆಲ್ಲ ಈವ್ನಿಂಗ್ ಎಲ್ಲರೂ ರೆಡಿಯಾಗಿ ಕಕ್ಕೇರಿ ಬಿಸ್ಟಮ್ಗೆ ಹೋದ್ರೆ ಆತಂತೇಳಿ ಹೋಗಾತೀವಿ. ಪ್ರತಿ ಅಮಾಸಿನೇ ಹೋಗಿರ್ತೀವಿ. ಕರೆ ಬೆಳಗ್ಗೆನೇ ಹೋಗಿರ್ತೀವಿ ನಾವು 5 ಇಲ್ಲ 6 ಗಂಟೆಗೆ. ಅಂದ್ರೆ ಇವತ್ತು ಲೇಟ್ ಆಗಿತ್ತ, ಇಲ್ಲ ಈವ್ನಿಂಗ ಹೋದ್ರೆ ಆತಂತ ಬಿಟ್ವಿ. ಭಾಳ ರಶ್ ಇರ್ತತಲ್ಲೇ. ಜಲ್ದಿ ಹೋದ್ರನ ರಶ್ ಕಡಿಮೆ ಇರ್ತತಿ. ಈಗ ಲೇಟಾಗಿ
ಲೇಟ್ ಆದ್ರೂ ಎಷ್ಟು ರಶ್ ಐತೆ ನೋಡ್ರಿ. ನಾವು 7:30 ಹೋಗಿದ್ವಿ ಈವ್ನಿಂಗ್, ಆದ್ರೂ ರಶ್ ಕಡಿಮೆ ಆಗಿರಲಿಲ್ಲ. ಅಷ್ಟು ರಶ್ ಇರ್ತದೆ ಅಮ್ಮಾಗ ಎಲ್ಲ ಕಡೆಯಿಂದನೂ ಮಂದಿ ಬಂದು. ಟೈಮ್ 7:30 ಆಗೈತೆ ರೀ. ಎಷ್ಟಕ್ಕೊಂದು ರಶ್ ಐತೆ. ಇಷ್ಟು ರಾತ್ರಿ ಆದ್ರೂ ಎಷ್ಟೆಲ್ಲ ರಶ್ ಐತೆ ನೋಡ್ರಿ. ಎಲ್ಲ ಸ್ಟೋರಿ ಟಿಶ್ಯೂ ಟಿಶ್ಯೂ ಇಲ್ಲೇ ನೋಡ್ರಿ, ಇಲ್ಲೇ ಕಾಯಿನ್ ನಾವು ಏನಾರ ಬೇಡ್ಕೊಂಡು ಕಾಯಿನ್ ಅಂಟಿಸಿರ ಅದು ಅಲ್ಲೇ ಅಂಟಿ ಕೂತ್ರ ನಾವು ಬೇಡ್ಕೊಂಡಿದ್ದಕ್ಕಂತ. ಇಲ್ಲ ಅಂತಂದ್ರೆ ತೆಳಗೆ ಬಿತ್ತಂದ್ರೆ ಬೇಡ್ಕೊಂಡಿದ್ದು ಆಗುಲ್ಲ ಅಂಥೇಳಿ. ಒಬ್ಬೊಬ್ರು ನಂಬಿಕೆ ಒಂದೊಂದು ಥರ. ತ್ರಿಶು ರಶ್ ಅಂತೂ ಭಾಳ ಐತ್ರಿ. ಈಗ ದರ್ಶನ ಮಾಡಿ ಮನೆಗೆ ಹೋಗತ್ತೀವಿ ನಾವು. ತ್ರಿಶು ಈಗ ಜಸ್ಟ್ ಮನೆಗೆ ಬಂದ್ವಿ. ಟೈಮ್ 9:30 ಆಗೈತಿ. ಈ ವಿಡಿಯೋ ನಿಮಗೆ ಲೈಕ್ ಆತಂದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗೆ. ಬಾಯ್ ಬಾಯ್.